ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು 2ನೇ ತರಗತಿಯ ಮೊದಲನೇ ಪದ್ಯವಾದ ಬಣ್ಣದ ಹಕ್ಕಿ ಪದ್ಯವನ್ನು ವಿವರಿಸುತ್ತಿದ್ದೇನೆ. ಈ ಪದ್ಯವನ್ನು ಬರೆದವರು ಸಿ.ಫ. ಕಟ್ಟಿಮನಿ. ಇಲ್ಲಿ ಒಬ್ಬಳು ಹುಡುಗಿ ಪುಟ್ಟಿ ತನಗೆ ಆಡಲ ಹಕ್ಕಿಯನ್ನು ತನ್ನ ಜೊತೆ ಆಟ ಆಡಲು ಹಕ್ಕಿಯನ್ನು ಕರೆಯುತ್ತಿದ್ದಾಳೆ. ಹೇಗೆ ಕರೆಯುತ್ತಿದ್ದಾಳೆ ಅಂತ ನೋಡೋಣ. ಬಾರಲೆ ಹಕ್ಕಿ ಬಣ್ಣದ ಹಕ್ಕಿ, ಬಾರಲೆ ಹಕ್ಕಿ ಹಾರುವ ಹಕ್ಕಿ. ಬಾರಲೆ ಹಕ್ಕಿ, ಏ ಹಕ್ಕಿ ಬಾ. ಬಣ್ಣದ ಹಕ್ಕಿ, ಬಣ್ಣ ಅಂದರೆ ಕಲರ್ಫುಲ್, ಹಕ್ಕಿ ಅಂದರೆ ಬರ್ಡ್. ಹಕ್ಕಿ ಬಾ. ಬಾರಲೆ ಹಕ್ಕಿ ಹಾರುವ ಹಕ್ಕಿ, ಹಾರುವ ಅಂದರೆ ಫ್ಲೈ. ಬಣ್ಣದ ಹಕ್ಕಿ ಬಾ, ಮತ್ತು ಹಾರುವಂಥ ಹಕ್ಕಿ ಬಾ. ಅರ್ಥ ಆಯ್ತಲ್ಲ. ಗೆಳೆಯರು ಆಡಲು ಯಾರೂ ಇಲ್ಲ, ಕಳೆಯುವುದೆಂತೂ ವೇಳೆಯನ್ನೆಲ್ಲ. ನನ್ನ ಜೊತೆ ಗೆಳೆಯರು ಅಂದರೆ ಫ್ರೆಂಡ್ಸ್. ಆಡಲು ಯಾರೂ ಇಲ್ಲ, ನೋ ಒನ್ ಇಸ್ ದೇರ್ ಟು ಪ್ಲೇ ವಿತ್ ಮೀ. ಕಳೆಯುವುದೆಂತೂ ವೇಳೆಯನ್ನೆಲ್ಲ, ಹೌ ಟು ಸ್ಪೆಂಡ್ ಅ ಟೈಮ್. ನನ್ನ ಜೊತೆ ಆಟ ಆಡಲು ಯಾರು ಫ್ರೆಂಡ್ಸು ಇಲ್ಲ, ನಾನು ಹೇಗೆ ಟೈಮ್ನ ಕಳೆಯಲಿ, ವೇಳೆಯನ್ನು ನಾನು ಹೇಗೆ ಪಾಸ್ ಮಾಡಲಿ ಅಂತ. ಬಾ ನನಗೂ ಹಾಡಲು ಕಲಿಸು. ಬಾ ನನಗೂ ಕೂಡ ಹಾಡಲು, ನಿನ್ನ ಥರ ನನಗೂ ಕೂಡ ಹಾಡಲು. ಹಾಡು ಅಂತಂದರೆ ಸಿಂಗ್. ಬಾ ನನಗೂ ಹಾರಲು ಕಲಿಸು. ಕಮ್ ಆ್ಯಂಡ್ ಟೀಚ್ ಮೀ ಹೌ ಟು ಫ್ಲೈ ಆ್ಯಂಡ್ ಹೌ ಟು ಸಿಂಗ್. ಅರ್ಥ ಆಯ್ತಲ್ಲ. ನೆಕ್ಸ್ಟ್, ಅವ್ವನು ನೀರಿಗೆ ಹೋಗಿಹಳು. ಅವ್ವ ಅಂದರೆ ತಾಯಿ, ಮದರ್. ಅವ್ವನು ನೀರಿಗೆ ಅಂದರೆ ಶಿ ವೆಂಟ್ ಟು ಬ್ರಿಂಗ್ ಅ ವಾಟರ್. ಓಕೆ. ಅಪ್ಪನು ಪೇಟೆಗೆ ಹೋಗಿಹನು. ಪೇಟೆ ಅಂದರೆ ಮಾರ್ಕೆಟ್, ಅಪ್ಪ ಅಂದರೆ ಫಾದರ್. ಅಪ್ಪನು ಕೂಡ ಮಾರ್ಕೆಟ್ಗೆ ಹೋಗಿದ್ದಾರೆ. ಮೈ ಫಾದರ್ ಆಲ್ಸೋ ವೆಂಟ್ ಟು ದಿ ಮಾರ್ಕೆಟ್. ಅವ್ವನು ಬರಲಿ ಅಪ್ಪನು ಬರಲಿ. ನೋ, ಅವ್ವನು ಅಂದರೆ ನಮ್ಮ ತಾಯಿನೂ ಬರಲಿ, ತಂದೆನೂ ಬರಲಿ. ತಿನ್ನಲು ಹಣ್ಣನ್ನು ಕೊಡಿಸುವೆನು. ಯಾವಾಗ ನನ್ನ ತಂದೆ ತಾಯಿ ಬರ್ತಾರೆ ಆವಾಗ ನಿನಗೆ ನಾನು ತಿನ್ನಲು ಹಣ್ಣನ್ನು ಕೊಡ್ತೀನಿ. ಹಣ್ಣು ಅಂದರೆ ಫ್ರೂಟ್. ವೆನ್ ಮೈ ಪೇರೆಂಟ್ಸ್ ಕೇಮ್ ದಟ್ ಟೈಮ್ ಐ ವಿಲ್ ಗಿವ್ ಅ ಫುಡ್ಸ್ ಟು ಈಟ್. ಆಯ್ತಲ್ಲ. ನನಗೂ 2 ರೆಕ್ಕೆಯ ಹಚ್ಚು. ನನಗೂ ಕೂಡ 2 ರೆಕ್ಕೆ ಅಂದರೆ ವಿಂಗ್ಸ್. ಫಾರ್ ಮೀ ಆಲ್ಸೋ ಪುಟ್ಟ ವಿಂಗ್ಸ್, 2 ವಿಂಗ್ಸ್. ಹಿಂಗಡೆ ಬಣ್ಣದ ಪುಚ್ಚವ ಚುಚ್ಚು. ಹಿಂಗಡೆ ಅಂದರೆ ಬ್ಯಾಕ್ ಸೈಡ್. ನನಗೂ ಕೂಡ ಪುಚ್ಚ ಅಂದರೆ ಫೆದರ್. ನನಗೂ ಕೂಡ ನಿನ್ನ ಹಾಗೆ ಪುಚ್ಚವನ್ನು ಚುಚ್ಚು, ಫೆದರ್ನ ಹಾಕು ಅಂತ ಹೇಳ್ತಿದ್ದಾಳೆ ಆ ಹಕ್ಕಿಗೆ. ನೆತ್ತಿಯ ಮೇಲೆ ಜುಟ್ಟನ್ನು ಹಚ್ಚು. ನೆತ್ತಿ ಅಂದರೆ ಸ್ಕಾಲ್ಪ್. ಜುಟ್ಟನ್ನು ಹಚ್ಚು. ಜುಟ್ಟು ಅಂದರೆ ಪೋನಿಟೇಲ್. ಆಯ್ತಲ್ಲ. ನನಗೂ ಕೂಡ ನಿನ್ನ ಹಾಗೆ ನೆತ್ತಿ ಮೇಲೆ ಚುಚ್ಚು, ಜುಟ್ಟನ್ನು ಹಚ್ಚು ಅಂತ. ಮೆಲ್ಲನೆ ಮೇಲೆ ಹಾರಲು ಹಚ್ಚು. ನಾನು ಕೂಡ ನಿನ್ನ ಥರ ಮೆಲ್ಲನೆ ಅಂದರೆ ನಿಧಾನವಾಗಿ ಮೇಲಕ್ಕೆ ಹಾರೋ ಥರ ಮಾಡುವಂಥ ಹಕ್ಕಿಗೆ ಹೇಳ್ತಿದ್ದಾಳೆ. ನೆಕ್ಸ್ಟ್, ನಾನು ನೀನು ಇಬ್ಬರು ಕೂಡಿ. ನಾನು ನೀನು, ನಾನು ಅಂತಂದರೆ ನೀನು ಅಂದರೆ ಯು, ಬೋತ್ ಆಫ್ ಯು. ಮುಗಿಲಿನ ಕಡೆಗೆ ಹಾರುವ. ನಾನು ನೀನು ಇಬ್ಬರು ಕೂಡಿ, ಮುಗಿಲಂದ್ರೆ ಆಕಾಶ, ಸ್ಕೈ. ನಾವಿಬ್ಬರು ಕೂಡಿ ಆಕಾಶದ ಕಡೆಗೆ ಹಾರೋಣ ಬಾ ಅಂತ ಇವಳು ಹಕ್ಕಿಯನ್ನು ತನ್ನ ಜೊತೆ ಆಟ ಆಡಲು ಕರೀತಿದ್ದಾಳೆ. ಹೇಗೆ ಹಾರೋಣ ಅಂತಂದರೆ ಅಲ್ಲಿಂದಿತ್ತ ಇಲ್ಲಿಂದ, ಫ್ರಮ್ ದಿಸ್ ಸೈಡ್ ಟು ದ್ಯಾಟ್ ಸೈಡ್. ಹಾಡುತ್ತಾ ನಲಿಯುವ ಬಾ. ನಾವು ಹಾಡ್ಕೊಂಡು ಹಾಡ್ತಾ ನಲಿಯುತ್ತಾ ಹ್ಯಾಪಿಯಾಗಿರೋಣ ಬಾ ಅಂತ ಆ ಹಕ್ಕಿನ ಅವಳು ಕರಿತಾ ಇದ್ದಾಳೆ. ಅರ್ಥ ಆಯ್ತಲ್ಲ. ಈ ಪದ್ಯವನ್ನು ಬರೆದವರು ಸಿ.ಫ. ಕಟ್ಟಿಮನಿ. ನೆಕ್ಸ್ಟ್ ಪೇಜ್ ನೋಡೋಣ. ಕೆಳಗಿನ ಪದಗಳು ಇವುಗಳನ್ನು ಗಟ್ಟಿಯಾಗಿ ಓದಿರಿ. ಗಟ್ಟಿಯಾಗಿ ಅಂದರೆ ಜೋರಾಗಿ ಓದಿರಿ ಅಂತ. ಹಕ್ಕಿ, ಅವ್ವ, ಅಪ್ಪ, ಹಣ್ಣು, ರೆಕ್ಕೆ, ವೇಳೆ, ನೆತ್ತಿ, ಹಾರುವ,
ಪುಚ್ಚವ ಹಾಡಲು, ಇಬ್ಬರು, ಹೋಗಿಹಳು, ಹೋಗಿಹನು, ಅಲ್ಲಿಂದಿತ್ತ ಇಲ್ಲಿಂದಿತ್ತ, ಮುಗಿಲಿನ, ನಲಿಯುವ. ಆಯ್ತಲ್ಲ. ಸೊ ನೆಕ್ಸ್ಟ್ ಆಮೇನ್ ಪದಗಳ ಅರ್ಥ ಬರಿಬೇಕು. ವೇಳೆ ಮೀನ್ಸ್ ಕಾಲ ಅಥವಾ ಸಮಯ, ಟೈಮ್. ಹಚ್ಚು ಮೀನ್ಸ್ ಸೇರಿಸು ಆರ್ ಅಂಟಿಸು, ಜಾಯಿನ್. ಪುಚ್ಚ ಮೀನ್ಸ್ ಹಕ್ಕಿಯ ಗರಿ ಆರ್ ಪುಕ್ಕ, ಫೆದರ್. ನೆತ್ತಿ ಮೀನ್ಸ್ ತಲೆಯ ಮಧ್ಯಭಾಗ, ಸ್ಕಾಲ್ಪ್. ಹಿಂಗಡೆ ಮೀನ್ಸ್ ಹಿಂದೆ, ಬ್ಯಾಕ್. ಅರ್ಥ ಆಯ್ತಲ್ಲ ಮಕ್ಕಳೇ. ಇವಾಗ ನೆಕ್ಸ್ಟ್ ಮೇನ್ ಅಭ್ಯಾಸ ಮೇನವನ್ನು ನೋಡೋಣ. ಪದ್ಯದ ಮುಂದಿನ ಸಾಲುಗಳನ್ನು ಹೇಳಿ. ಈಗ ಅವ್ರು ಒಂದು ಲೈನ್ ಕೊಟ್ಟಿದ್ದಾರೆ, ಅದರ ನೆಕ್ಸ್ಟ್ ಲೈನನ್ನು ನಾವು ಇಲ್ಲಿ ಹೇಳಬೇಕು. ಫಸ್ಟ್ ಲೈನ್ ಯಾವುದಿದೆ? ಗೆಳೆಯರು ಆಡಲು ಯಾರೂ ಇಲ್ಲ. ಗೆಳೆಯರು ಆಡಲು ಯಾರೂ ಇಲ್ಲ. ಅದರ ನೆಕ್ಸ್ಟ್ ಲೈನ್ ಏನಿದೆ? ಕಳೆಯುವುದೆಂತೂ ವೇಳೆಯನ್ನೆಲ್ಲ. ಕಳೆಯುವುದಂತೂ ವೇಳೆಯನ್ನೆಲ್ಲ. ನೆಕ್ಸ್ಟ್ ಅವ್ವನು ಬರಲಿ ಅಪ್ಪನು ಬರಲಿ ಅಂತ ಇದೆ. ಅದರ ನೆಕ್ಸ್ಟ್ ಲೈನ್ ತಿನ್ನಲು ಹಣ್ಣನ್ನು ಕೊಡಿಸುವೆನು. ಅದರ ನೆಕ್ಸ್ಟ್ ಲೈನ್ ತಿನ್ನಲು ಹಣ್ಣನ್ನು ಕೊಡಿಸುವೆನು. ನೆಕ್ಸ್ಟ್ ಥರ್ಡ್ ಒನ್ ನನಗೂ ಎರಡು ರೆಕ್ಕೆಯ ಹಚ್ಚು ಇದೆ. ಇದರ ನೆಕ್ಸ್ಟ್ ಲೈನ್ ಏನು ಬರುತ್ತೆ ಅಂದರೆ ಹಿಂಗಡೆ ಬಣ್ಣದ ಪುಚ್ಚವ ಚುಚ್ಚು. ಅರ್ಥ ಆಯ್ತಲ್ಲ. ಫೋರ್ತ್ ಒನ್ ನಾನು ನೀನು ಇಬ್ಬರು ಕೂಡಿ. ಇದರ ನೆಕ್ಸ್ಟ್ ಲೈನ್ ಮುಗಿಲಿನ ಕಡೆಗೆ ಹಾರುವ ಬಾ. ಅರ್ಥ ಆಯ್ತಲ್ಲ ಮಕ್ಕಳೇ. ಈಗ ನೆಕ್ಸ್ಟ್ ಹೋಗೋಣ. ಈ ಪ್ರಶ್ನೆಗೆ ಒಂದು ಪದದಲ್ಲಿ ಉತ್ತರ ಬರೆಯಿರಿ. ಒಂದು ಪದದಲ್ಲಿ ಅಂದರೆ ಒನ್ ವರ್ಡ್. ಗಿವ್ ಅ ಒನ್ ವರ್ಡ್ ಆನ್ಸರ್. ಮಗು ಯಾವ ಹಕ್ಕಿಯನ್ನು ಕರೆಯುತ್ತಿದೆ? ಮಗು ಯಾವ ಹಕ್ಕಿಯನ್ನು ಕರೀತಾ ಇದೆ? ದ ಕ್ವಶನ್ ಮೀನಿಂಗ್ ಇಸ್ ವಿಚ್ ಬರ್ಡ್ ಈಸ್ ದ ಚೈಲ್ಡ್ ಕಾಲಿಂಗ್. ಅರ್ಥ ಆಯ್ತಲ್ಲ. ದ ಆನ್ಸರ್ ಈಸ್ ಮಗು ಬಣ್ಣದ ಹಕ್ಕಿಯನ್ನು ಕರೆಯುತ್ತಾ ಇದೆ. ಬಣ್ಣ ಮೀನ್ಸ್ ಕಲರ್ಫುಲ್. ಮಗು ಇನ್ಸ್ಟೆಡ್ ಆಫ್ ಯಾವ, ಓನ್ಲಿ ದ ಆನ್ಸರ್ ಈಸ್ ಬಣ್ಣದ ಹಕ್ಕಿಯನ್ನು ಕರೆಯುತ್ತಿದೆ. ನೆಕ್ಸ್ಟ್ ಕ್ವಶನ್ ಅವ್ವ ಎಲ್ಲಿಗೆ ಹೋಗಿಹಳು? ವೇ ಡಿಡ್ ಮದರ್ ಗೋ? ದ ಕ್ವಶನ್ ಮೀನಿಂಗ್ ಈಸ್, ದ ಆನ್ಸರ್ ಈಸ್ ಅವ್ವ ಪೇಟೆಗೆ ಹೋಗಿಹಳು. ದ ಪೇಟೆಗೆ ಈಸ್ ದ ಮೇನ್ ಆನ್ಸರ್. ಮಗು ತಿನ್ನಲು ಏನನ್ನು ಕೊಡಿಸುವೆನು ಎಂದಿತು? ಸೊ ವಾಟ್ ವಿಲ್ ಯು ಗಿವ್ ದ ಚೈಲ್ಡ್ ಟು ಈಟ್? ದ ಆನ್ಸರ್ ಈಸ್ ಮಗು ತಿನ್ನಲು ಹಣ್ಣನ್ನು ಕೊಡಿಸುವೆನು ಎಂದಿತು. ಅರ್ಥ ಆಯ್ತಲ್ಲ. ದ ಲಾಸ್ಟ್ ಈಸ್ ಮಗು ಇಬ್ಬರು ಕೂಡಿ ಯಾವ ಕಡೆಗೆ ಹಾರುವ ಬಾ ಎಂದು ಕರೆಯಿತು? ಮಗು ಇಬ್ಬರು ಕೂಡಿ ಮುಗಿಲಿನ ಕಡೆಗೆ ಹಾರುವ ಬಾ ಎಂದು ಕರೆಯಿತು. ಅರ್ಥ ಆಯ್ತಲ್ಲ ಮಕ್ಕಳೇ. ಇವಾಗ ನೆಕ್ಸ್ಟ್ ಮೇನ್ ಹೋಗೋಣ. ನೆಕ್ಸ್ಟ್ ಈಸ್ ಇಮೇಲ್. ಆವರಣದಲ್ಲಿ ಇರುವ ಪದಗಳಲ್ಲಿ ಸೂಕ್ತ ಪದ ಆರಿಸಿ ಖಾಲಿ ಬಿಟ್ಟ ಸ್ಥಳದಲ್ಲಿ ಬರೆಯಿರಿ. ಸೂಕ್ತ ಪದ ಅಂದರೆ ಇಲ್ಲಿ ಆಲ್ರೆಡಿ ಆನ್ಸರ್ ಕೊಟ್ಟಿದೆ. ಇದರಲ್ಲಿ ನೀವು ಸರಿಯಾದ ಪದ ಯಾವುದು ಅಂತ ನಾವು ಹುಡುಕಿ ಇದರಲ್ಲಿ ಬರೆಯಬೇಕು. ಚೂಸ್ ದ ಕರೆಕ್ಟ್ ಆನ್ಸರ್ ಆ್ಯಂಡ್ ರೈಟ್ ಇನ್ ದ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ. ಫಸ್ಟ್ ಒನ್ ಈಸ್ ಬಾಬಾ ನನಗೂ ಹಾಡಲು ಕಲಿಸು. ಹಾಡಲು ಈಸ್ ದ ಆನ್ಸರ್. ಸೆಕೆಂಡ್ ಒನ್ ಅಪ್ಪನು ಹೋಗಿಹನು ಡ್ಯಾಶ್ ಹೋಗಿಹನು ಪೇಟೆಗೆ ಹೋಗಿಹನು. ಪೇಟೆಗೆ ಈಸ್ ದ ಆನ್ಸರ್. ನನಗೂ ಎರಡು ರೆಕ್ಕೆಯ ಡ್ಯಾಶ್. ದ ಆನ್ಸರ್ ಈಸ್ ಹಚ್ಚು. ನೆತ್ತಿಯ ಮೇಲೆ ಜುಟ್ಟನು ಹಚ್ಚು. ನೆತ್ತಿಯ ಮೇಲೆ ಡ್ಯಾಶನ್ನು ಹಚ್ಚು, ಜುಟ್ಟನು ಹಚ್ಚು. ಫಿಫ್ತ್ ಒನ್ ಮುಗಿಲಿನ ಕಡೆಗೆ ಡ್ಯಾಶ್ ಬಾ, ಹಾರುವ ಬಾ. ಗೊತ್ತಾಯ್ತಲ್ಲ. ನೆಕ್ಸ್ಟ್ ಈಸ್ ಲಾಸ್ಟ್ ಮೇನ್ ಈ ಪ್ರಾಸಪದಗಳನ್ನು ಹೇಳು. ಪ್ರಾಸಪದಗಳನ್ನೇ ರೈಮಿಂಗ್ ವರ್ಡ್ಸ್. ಹಾಡಲು ಹಾರಲು, ಹಚ್ಚು ಚುಚ್ಚು, ಅಲ್ಲಿಂದಿತ್ತ ಇಲ್ಲಿಂದಿತ್ತ. ಆಯ್ತಲ್ಲ. ಸೊ ನೆಕ್ಸ್ಟ್ ಚಟುವಟಿಕೆ ಇದೆ. ವಿವಿಧ ಪಕ್ಷಿಗಳ ಕೂಗನ್ನು ಅನುಕರಣೆ ಮಾಡಿ. ನಿನಗೆ ಗೊತ್ತಿರುವ ಹಾಡು ಕಥೆಗಳನ್ನು, ಇಫ್ ಯು ನೋ ಎನಿ ಸಾಂಗ್ ಸ್ಟೋರಿ ಕ್ಯಾನ್ ಸೇ. ಪಕ್ಷಿಗಳ ಬಣ್ಣದ ಗರಿಗಳನ್ನು ಸಂಗ್ರಹಿಸಿ ಅಭ್ಯಾಸ ಪುಸ್ತಕದಲ್ಲಿ ಅಂಟಿಸು.
So you collect the some other birds feathers and you should paste it in your book. Understood? ನಿಮಗೆಲ್ಲ ಈ ಪದ್ಯವು ಅರ್ಥವಾಗಿದೆ ಎಂದು ತಿಳಿದುಕೊಳ್ಳುತ್ತೇನೆ. ಪ್ಲೀಸ್ ನನ್ನ ಚಾನಲ್ನ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.